अप्रैल 2 को हर साल पुलिस फ्लैग डे मनाया जाता है। 1965 में कर्नाटका में जो कर्नाटका पुलिस एक्ट है उसको लागू किया था। इसके मेमोरी में फ्लैग डे मनाया जाता है। इस फ्लैग डे में फ्लैग्स हमारे डिपार्टमेंट से ಹುಬ್ಬಳ್ಳಿ ಧಾರವಾಡ ಯುವ ಶಕ್ತಿದಾರರಾದ ತರುಣರಾದ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸ್ ಅಧಿಕಾರಿ ವರ್ಗವಿರ್ತಾರೆ ಮತ್ತು ಈ ಕಾರ್ಯಕ್ರಮದ ಶೋಭೆ ತಂದಂಥ ಗಣ್ಯ ವ್ಯಕ್ತಿಗಳೇ ಹಾಗೂ ಪೊಲೀಸ್ ಕುಟುಂಬ ವರ್ಗದವರೇ ಮತ್ತು ಮಾಧ್ಯಮ ಮಿತ್ರರೇ, ಇಂದಿನ ದಿವಸ ರಾಜ್ಯದ ಆಯಾ ಎಲ್ಲ ಜಿಲ್ಲಾ ಹಾಗೂ ಘಟಕಗಳಲ್ಲಿ ಸುಮಾರು 30-40 ವರ್ಷ ಗಣನೀಯ ಸೇವೆ ಸಲ್ಲಿಸಿ ನಿವೃತ್ತರಾದ ಪೊಲೀಸ್ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳನ್ನು ಒಗ್ಗೂಡಿಸಿ ನಿಮ್ಮೊಂದಿಗೆ ನಾವಿದ್ದೇವೆ, ನಿಮ್ಮ ಕಷ್ಟಕ್ಕೆ ಸುಖಕ್ಕೆ ನಾವೆಲ್ಲ ಭಾಗಿಯಾಗುತ್ತೇವೆ, ನಿಮ್ಮ ಸಮಸ್ಯೆ ಪರಿಹರಿಸ್ತೇವೆ ಅಂತ ಇಂದಿನ ದಿನದಂದು ಅವ್ರನ್ನೆಲ್ಲ ಸಮಾವೇಶ ಮಾಡಿ ಅವರಿಗೆ ಧೈರ್ಯ ತುಂಬುವಂಥ ದಿನವೇ ಇದೊಂದು ಪೊಲೀಸ್ ಧ್ವಜಾಚರಣೆ ಮತ್ತು ಇದಕ್ಕೆ ಒಂದು ಪೊಲೀಸ್ ಕಲ್ಯಾಣ ದಿನಾಚರಣೆ ಅಂತಲೂ ಹೇಳ್ಬೋದು. 1965ರಲ್ಲಿ ಪೊಲೀಸ್ ಕಾಯ್ದೆ ಜಾರಿಯಾಗಿದ್ದ ಒಂದು ಸ್ಮರಣೀಯ ದಿನವನ್ನು ಇಂದು ಪೊಲೀಸ್ ದಿನಾಚರಣೆ ಹಾಗೂ ಪೊಲೀಸ್ ನಿವೃತ್ತರ ಕಲ್ಯಾಣ ದಿನಾಚರಣೆ ಅಂತಲೂ ಹೇಳ್ಬೋದು. ಅದರಂತೆ ಇಂದು ನಮ್ಮ ಪುಲದೆ ಎಲ್ಲರೂ ನಾವೆಲ್ಲ ಸಮಾನರು ಅಂತ ಅವ್ರನ್ನೆಲ್ಲ ಸಮಾವೇಶ ಕರೆಸಿ ಪ್ರಸಕ್ತ ಸಾಲಿನಲ್ಲಿ ಈ ಪ್ರಸಕ್ತದಲ್ಲಿ ನಿವೃತ್ತರಾದ ಒಂದು ವ್ಯಕ್ತಿಯನ್ನು ನಿವೃತ್ತದಾರನೊಬ್ಬರನ್ನ ಮುಖ್ಯ ಅತಿಥಿಗಳ ಧ್ವಜ ದಿನಾಚರಣೆಯಲ್ಲಿ ಸುಮಾರು 41 ವರ್ಷಕ್ಕೂ ಹೆಚ್ಚಿಗೆ ಸೇವೆ ಸಲ್ಲಿಸಿ ಯಾವುದೇ ಕಳಂಕವಿಲ್ಲದೆ ಸೇವೆ ಪೂರೈಸಿದ ನನ್ನನ್ನು ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರು ನನ್ನನ್ನು ಪರಿಗಣಿಸಿ ಮುಖ್ಯ ಅತಿಥಿ ಸ್ಥಾನವನ್ನಾಗಿ ಆಹ್ವಾನಿಸಿದ್ದಕ್ಕೆ ನಾನು ಅವರಿಗೆ ಹಾಗೂ ಪೊಲೀಸ್ ಆಯುಕ್ತ ಇಲಾಖೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಇದೊಂದು ದಿವಸ ನನಗೆ ಅತ್ಯಂತ ಸಂತೋಷವಾದ ದಿನ ಮತ್ತು ನನ್ನ ಈ ಜೀವನದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರೋ ದಿನ ಅಂತಂದು ನಾನು ಮತ್ತು ಇವತ್ತಿನ ದಿವಸ ಇಷ್ಟ ಅಲ್ಲದೆ ನೀವುಗಳೆಲ್ಲ ಇಂದು ಬಿಡುಗಡೆಯಾದ ಪೊಲೀಸ್ ಧ್ವಜಗಳನ್ನು ನಿಮ್ಮ ಕರ್ತವ್ಯದೊಂದಿಗೆ ದಿನನಿತ್ಯದ ಕರ್ತವ್ಯದೊಂದಿಗೆ ಸಾರ್ವಜನಿಕರ ಹತ್ತಿರ ಹೋಗಿ ಧ್ವಜಗಳನ್ನು ನೀಡಿ ಆ ಬಂದಂಥ ವಂತಿಕೆ ದೇಣಿಗೆಯನ್ನು ನಮ್ಮ ನಿವೃತ್ತ ಪೊಲೀಸ್ ಕಲ್ಯಾಣ ನಿಧಿಗೆ ಅರ್ಪಿಸಿದೆ. ಅದರಲ್ಲಿ ನಮ್ಮ ಪೊಲೀಸ್ ನಿವೃತ್ತದಾರರು ಅನಾರೋಗ್ಯದಲ್ಲಿದ್ದವರು ಅಥವಾ ಆರ್ಥಿಕ ಸ್ಥಿತಿಯಲ್ಲಿ ಬಳಲುತ್ತಿದ್ದವರಂತಿಗೆ ಈ ವಂತಿಕೆ ಹಣವನ್ನು ಅವರಿಗೆ ಧನ ಸಹಾಯ ಮೂಡಿಸೋದು ಮತ್ತು ಅಷ್ಟೇ ಅಲ್ಲದೆ ನಮ್ಮ ಸೇವಾದಾರರಿಗೂ ಜಾರಿಯಾದಂಥ ಆರೋಗ್ಯ ಭಾಗ್ಯ ಅದನ್ನು ಇತ್ತಿತ್ತಲಾಗೆ ನಮ್ಮ ನಿವೃತ್ತದಾರರಿಗೂ ಆರೋಗ್ಯ ಯೋಜನೆ ಅಂತ ಜಾರಿ ಮಾಡಿದ್ದು. ಆ ಯೋಜನೆಯಲ್ಲಿ ನಮ್ಮ ಪ್ರತಿ ಒಬ್ಬ ವ್ಯಕ್ತಿಗೆ ವೈದ್ಯಕೀಯ ವೆಚ್ಚ ಅಂತ ಸುಮಾರು ದಿನಾಚರಣೆ ಅಂತಂದರೆ ನಾವು ಒಂದು ಸಾಂಕೇತಿಕವಾಗಿ ನಾವು ಧ್ವಜ ದಿನಾಚರಣೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಬಂದಾಗ ನಮಗೆ ತಿಳ್ಕೊಂಡಿರೋದು ಈ ಧ್ವಜ ಮಾರಾಟವಾದ ನಂತರ ಬಂದಿರತಕ್ಕಂಥ ಹಣ ಇದು ಎಷ್ಟೋ ಜನರಿಗೆ ಉಪಯುಕ್ತವಾಗ್ತಿದೆ ಅಂತಕ್ಕಂಥದ್ದನ್ನು ನಾವು ಈಗ ಒಂದು ಹಚ್ಕೊಂಡು ಕೆಲವೊಬ್ಬರಿಗೆ ಆರೋಗ್ಯವಾಗಿರ್ಬೋದು, ಕೆಲವೊಬ್ಬರಿಗೆ ಇನ್ನಿತರೆ ಕೌಟುಂಬಿಕ ಒಂದು ಕಾರ್ಯಕ್ರಮಕ್ಕೆ ಈ ಹಣವನ್ನು ಉಪಯೋಗಿಸ್ತಕ್ಕಂಥದ್ದು ತಿಳಿದು ಬಂದಿದೆ. ಸೊ ಇದಕ್ಕೆ ನಾವು ಇನ್ಮೇಲೆ ನಮಗೆ ತಿಳಿದಂತೆ ಆದಷ್ಟು ಸಹಾಯ ನಮ್ಮ ಸರ್ಗೆ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೆ ಧನ್ಯವಾದ. ಧ್ವಜ ದಿನಾಚರಣೆಯ ಅಂಗವಾಗಿ ವೇದಿಕೆ ಮೇಲೆ ಹಾಜರಿರತಕ್ಕಂತಹ ಮುಖ್ಯ ಅತಿಥಿಗಳೇ,
ಘಟಕದ ಮುಖ್ಯಾಧಿಕಾರಿಗಳಾದಂತಹ ಮಾನ್ಯ ಎನ್ ಶಶಿಕುಮಾರ್ ಸರ್ ಅವರೇ, ಮತ್ತೆಲ್ಲ ಗಣ್ಯರೇ, ಕವಾಯತು ಮಾಡಿದಂತಹ ಎಲ್ಲ ಸಿಬ್ಬಂದಿಗಳೇ, ಹಾಜರಿರ್ತಕ್ಕಂಥ ಎಲ್ಲ ಅತಿಥಿಗಳೇ, ನಾವು ಸಣ್ಣವರಿದ್ದಾಗ ಜಾಮೆಟ್ರಿ ಬಾಕ್ಸಲ್ಲಿ ಧ್ವಜ ದಿನಾಚರಣೆಯ ಬಗ್ಗೆ ಒಂದು ಸ್ಟ್ಯಾಂಪನ್ನು ಕೊಡ್ತಿದ್ರು, 1 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ರು. ಅದು ಯಾಕೆ ಅನ್ನೋದನ್ನ ಇವತ್ತು ನಮಗೆ ತೋರಿಸ್ಕೊಟ್ಟಿದ್ದಕ್ಕಾಗಿ ಎಲ್ಲ ಇಲಾಖೆಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾನೂನು ಸುವ್ಯವಸ್ಥೆ ಹುಬ್ಳಿ ಧಾರವಾಡದಲ್ಲಿ ಹೇಳಬೇಕು ಅಂದರೆ, ನನ್ನ ಗೆಳೆಯರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೇ ಹೋದರೂ ಕೂಡ ಹುಬ್ಳಿ ಧಾರವಾಡದ ಕಮಿಷನರೇಟ್ ಬಗ್ಗೆ ಮಾತಾಡೋದು ಇತ್ತೀಚಿನ ದಿನಗಳಲ್ಲಿ ಸಹಜವಾಗಿದೆ. ಯಾವುದೇ ಇಲಾಖೆಯನ್ನ ಆಡಳಿತವನ್ನ ಒಂದು ದೇವಸ್ಥಾನ ಅಥವಾ ಯಾವುದೇ ಒಂದು ಕಟ್ಟಡ ಅಂತ ಹೇಳಕ್ ಹೋದ್ರೆ ಅದ್ರ ಮುಖ್ಯಸ್ಥರು ಅದರ ಕಳಶವಾಗಿರ್ತಾರೆ, ಅದ್ರ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಅದರ ಪಿಲ್ಲರ್ಗಳಾಗಿರ್ತಾರೆ ಅನ್ನೋದು ಸಹಜವಾದ ಮಾತು. ಈ ಕಮಿಷನರೇಟ್ ಅಲ್ಲಿ ಕಳಶವಾದಂತಹ ಮಾನ್ಯ ಶಶಿಕುಮಾರ್ ಸರ್ ಅವರ ಬೆಂಬಲಕ್ಕೆ ತಮ್ಮೆಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಕರ್ನಾಟಕ ರಾಜ್ಯ ಪೊಲೀಸ್ನಲ್ಲಿ ಹುಬ್ಳಿ ಧಾರವಾಡ ಪೊಲೀಸ್ ಮತ್ತೊಂದು ಹಂತಕ್ಕೆ ಒಯ್ಯಬೇಕು. ಈಗಾಗಲೇ ಮುಖ್ಯ ಅತಿಥಿಗಳು ಈ ಧ್ವಜ ದಿನಾಚರಣೆಯ ಬಗ್ಗೆ, ಈ ಕವಾಯತಿನ ಬಗ್ಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಉದ್ದೇಶದ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ. ನಮ್ಮ ಇಲಾಖೆಗಳು ಸಹ, ನಾನು ಈಗ ನ್ಯಾಷನಲ್ ಹೈವೇಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಎಲ್ಲ ಇಲಾಖೆಗೂ ಕೂಡ ಪೊಲೀಸ್ ಇಲಾಖೆಯ ಒಂದು ಲಿಂಕ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಯಾವುದೋ ಒಂದು ಇಲಾಖೆಯನ್ನು ಮುಂದೆ ನಡೆಸೋ ಹೊತ್ತಿಗೆ ನಮ್ಮ ಇಲಾಖೆಯ ಸಹಕಾರ ಇದ್ದೇ ಇರುತ್ತೆ. ತಾವು ಅದನ್ನು ತಮಗೆ ನೀಡಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಈ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಮತ್ತು ಈ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇಲಾಖೆಗೆ, ಮಾನ್ಯ ಕಮಿಷನರೇಟ್ ಸಾಹೇಬರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ SS ಚಿಕ್ಕನಗೌಡರು, ನಿವೃತ್ತ PSI, ಇವರಿಗೆ ನಮ್ಮ ಪೊಲೀಸ್ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಘಟಕದಿಂದ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮಗೆ ಸದಾ ಬೆನ್ನೆಲುಬಾಗಿ ನಿಂತ ನಮ್ಮ ನೆಚ್ಚಿನ ಪೊಲೀಸ್ ಕಮಿಷನರ್ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಿವೃತ್ತ ಅಧಿಕಾರಿಗಳಾದಂಥ ರವಿನಾಯಕ್ ಸಾಹೇಬರು ಮತ್ತು MN ಜೋಗಲೇಕರ್, SV ಯಾದವ್, AS ಮೇಘಣ್ಣವ್ರು, RJ ಅಂಗಡಿ, ಇನ್ನಿತರ ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ ಪೊಲೀಸ್ ಕಮಿಷನರ್ ಘಟಕದಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂಥ NV ಪ್ರಸಾದ್ ಉದ್ಯಮಿಗಳು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ಇತರೆ ನಮ್ಮ KS ಅಧಿಕಾರಿಗಳಾದಂಥ ದೇವರಾಜ್ ಮಾರುತಿರವರಿಗೂ ಕೂಡ ನಮ್ಮ ಪೊಲೀಸ್ ಕಮಿಷನರ್ ಘಟಕದಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ವೇದಿಕೆ ಮೇಲಿರುವ ರವೀಶ್, DCP ಅಪರಾಧ ಮತ್ತು ಸಂಚಾರ, ಮತ್ತು YK ಕಾಶಪ್ಪನವರು, DCP CR, ಇವ್ರಿಗೂ ಕೂಡ ನಿಮ್ಮೆಲ್ಲ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರವರು ಕೂಡ ನಮ್ಮ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಘಟಕದಿಂದ ತುಂಬ ಧನ್ಯವಾದಗಳು. ಅದೇ ರೀತಿ ಈ ಸಮಾರಂಭಕ್ಕೆ ಆಗಮಿಸಿದಂಥ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕುಟುಂಬ ವರ್ಗದವರು ಮತ್ತು ಎಲ್ಲ ನಮ್ಮ DPO ಸ್ಟಾಫ್ ಇರ್ಬೋದು, ಮತ್ತು ಅದೇ ರೀತಿ ಮೈದಾನವನ್ನು ಅಚ್ಚುಕಟ್ಟಾಗಿ ಶ್ರಮಪಟ್ಟು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ವಿಶೇಷ ಸಹಕಾರ ಕೊಡಿದಂಥ ಎಲ್ಲ ನಮ್ಮ CR ತಂಡಕ್ಕೂ ಕೂಡ ನಮ್ಮ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಘಟಕದಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು.